ये किसके लिए कहा? ಮತ್ತು ಈ ಮಾತನ್ನು ಯಾರಿಗೋಸ್ಕರ ಹೇಳಿದ್ದು? है कलयुग के अंत में शिव बाप के प्रवेश करने से पहले ಕಲಿಯುಗದ ಅಂತ್ಯದಲ್ಲಿ ಶಿವ ತಂದೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ वो आत्मा क्या बन जाती है? ಆ ಆತ್ಮ ಏನಾಗೋಗ್ತಾರೆ? है शव बन जाती है, मुर्दा बन जाती है। ಶವ ಆಗೋಗ್ತಾರೆ, ಹೆಣ ಆಗೋಗ್ತಾರೆ. मुर्दे में कोई बात बुद्धि में बैठेगी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವಾಗ ಹೆಣ ಇದೆ, ಹೆಣದ ಬುದ್ಧಿಯಲ್ಲಿ ಏನಾದರೂ ಮಾತು ಕುತ್ಕೊಳ್ಳುತ್ತಾ? है कोई बात बुद्धि में नहीं बैठती। ಅವ್ರ ಬುದ್ಧಿಯಲ್ಲಿ ಏನು ಮಾತೇ ಕುತ್ಕೊಳ್ಳಲ್ಲ. मना जो हीरो पार्टधारी आत्मा है, ಅಂದರೆ ಯಾರು ಹೀರೋ ಪಾತ್ರಧಾರಿ ಆತ್ಮ ಆಗಿದ್ದಾರೆ, शिव बाप जब आते हैं ಶಿವ ತಂದೆ ಯಾವಾಗ ಬರ್ತಾರೆ तो उसका शरीर देह ಆವಾಗ ಅವ್ರ ಶರೀರ ಏನಿದೆ, ದೇಹ, शिव बाप को मिलता है। ಅದು ಶಿವ ತಂದೆಗೆ ಸಿಗುತ್ತೆ. वो विकारों की दलदल में पूरा ही डूब जाती है। ಅವರು ವಿಕಾರದ ದಲ್ದಲ್ ಅನ್ನೋದೇನಿದೆ ಅದರಲ್ಲಿ ಪೂರ್ತಿನೇ ಮುಳುಗ್ಬಿಡ್ತಾರೆ, ಕೆಸರಲ್ಲಿ. जो बोला है तुम बच्चे जब विकारों की दलदल में पूरा ही डूब जाते हो, ಅದಕ್ಕೆ ಹೇಳಿದ್ರು, ಯಾವಾಗ ನೀವು ಮಕ್ಕಳು ಕೆಸರಿನ ಗುಂಡಿಯಲ್ಲಿ ಪೂರ್ತಿ ಮುಳುಗೋಗ್ಬಿಡ್ತೀರಾ, तो मैं चोटी पकड़ करके खींचता हूँ। ಆವಾಗ ನಾನು ನಿಮ್ಮ ಜುಟ್ಟನ್ನು ಇಟ್ಕೊಂಡ್ಬಿಟ್ಟು ಮೇಲೆ ಎಳಿತೀನಿ ಅಂತ. क्या पकड़ करके? चोटी। ಏನು ಇಟ್ಕೊಂಡ್ಬಿಟ್ಟು? ಜುಟ್ಟನ್ನು ಇಟ್ಕೊಂಡು. चोटी में क्या होता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಜುಟ್ಟಲ್ಲಿ ಏನಿರುತ್ತೆ? बाल होते, बालों में खून होता है, ಕೂದಲಿರುತ್ತೆ, ಕೂದಲಲ್ಲಿ ರಕ್ತ ಇರುತ್ತಾ? है? बालों में खून होता है? ಬಾಬಾ ಕೇಳ್ತಾ ಇದ್ದಾರೆ, ಕೂದಲಲ್ಲಿ ರಕ್ತ ಇರುತ್ತಾ? ಇಲ್ಲ. नहीं, संकल्पों का खून है ही नहीं। ಇಲ್ಲ, ಸಂಕಲ್ಪದ ರಕ್ತ ಅಂತೂ ಇಲ್ವೇ ಇಲ್ಲ. न अच्छे संकल्प न बुरे संकल्प। ಅಂದರೆ ಒಳ್ಳೆ ಸಂಕಲ್ಪನೂ ಇರಲ್ಲ, ಕೆಟ್ಟ ಸಂಕಲ್ಪನೂ ಇರಲ್ಲ. क्या हो गया है? पूरा पत्थर बुद्धि हो गया। ಏನಾಗ್ತಾರೆ? ಪೂರ್ತಿ ಕಲ್ಲು ಬುದ್ಧಿ ಉಳ್ಳೋರಾಗೋಗ್ತಾರೆ. जैसे आज के वैज्ञानिक हैं, ಯಾವ ರೀತಿ ಇವಾಗಿನ ವೈಜ್ಞಾನಿಕರಿದ್ದಾರೆ, क्या करते हैं? ಮತ್ತೆ ಆ ವೈಜ್ಞಾನಿಕರು ಏನು ಮಾಡ್ತಾರೆ? ऐसा कौन सा पत्थर बुद्धि का काम करते हैं? ಈ ರೀತಿ ಯಾವ ಕಲ್ಲಿನ ಬುದ್ಧಿಯ ಕೆಲಸವನ್ನ ಮಾಡ್ತಾರೆ? वो देह अहंकारी हैं या नहीं? ಅವರು ದೇಹಾಹಂಕಾರಿ ಆಗಿದಾರಾ ಅಥವಾ ಇಲ್ವೋ? हैं? देह अहंकार तो है, ದೇಹ ಅಹಂಕಾರ ಅಂತೂ ಇದೆ. देह अहंकार इतना ज्यादा है ದೇಹ ಅಹಂಕಾರ ಇಷ್ಟೊಂದು ಜಾಸ್ತಿ ಇದೆ, उन्हें यही भूल जाता कि हम जो चीज बना रहे हैं, ಅವ್ರಿಗೆ ಇದೇ ಮಾತು ಮರ್ತೋಗ್ಬಿಡುತ್ತೆ, ನಾವೇನು ವಸ್ತುವನ್ನು ತಯಾರು ಮಾಡ್ತಾ ಇದ್ದೀವಿ, एटॉमिक एनर्जी, ಈ ಅಟಮಿಕ್ ಎನರ್ಜಿಯನ್ನು ಏನು ನಾವು ಮಾಡ್ತಾ ಇದ್ದೀವಿ, उस एटॉमिक एनर्जी से हम स्वयं भी नष्ट हो जाएंगे। ಆ ಅಟಮಿಕ್ ಎನರ್ಜಿಯಿಂದ ನಾವು ಸ್ವಯಂ ಸಹ ನಷ್ಟ ಆಗೋಗ್ತೀವಿ. ये ध्यान रहता है? ಈ ಗಮನ ಇರುತ್ತಾ? नहीं रहता, ಈ ಗಮನನೇ ಇರಲ್ಲ. लेकिन बनाते हैं, ಆದರೂ ಸಹ ಮಾಡ್ತಾರೆ. बनाते हैं ना। ಅದಕ್ಕೆ ಕೇಳ್ತಾ ಇದ್ದಾರೆ, ಬಾಬಾ ಮಾಡ್ತಾರೆ ಅಲ್ವಾ? उनका भी कोई बाप होगा कि नहीं? ಮತ್ತೆ ಅವ್ರಿಗೂ ಸಹ ಯಾರಾದರೂ ತಂದೆ ಇರ್ತಾರೋ ಇಲ್ವೋ? है? कौन है? ಕೇಳ್ತಾ ಇದ್ದಾರೆ ಬಾಬಾ, ಯಾರಾಗಿದ್ದಾರೆ? ಯಾರು ಅಂದ್ರು ಶಂಕರ ಅಂತ. क्या गायन है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏನು ಗಾಯನ ಇದೆ? हर बम बम। ಹರ ಹರ್ ಬಂ ಬಂ ಅಂತ ಗಾಯನ ಇದೆ. क्योंकि वो जो निर्माण करते हैं एटॉमिक एनर्जी का, ಯಾಕೆಂದ್ರೆ ಅವ್ರೇನು ನಿರ್ಮಾಣ ಮಾಡ್ತಾರೆ ಅಟಮಿಕ್ ಎನರ್ಜಿಯನ್ನ, उनमें ये ताकत, ये हिम्मत नहीं है ಅವರಲ್ಲಿ ಈ ಶಕ್ತಿ, ಧೈರ್ಯ ಅನ್ನೋದಿಲ್ಲ कि उस एनर्जी को विस्फोट कर सके। ಆ ಎನರ್ಜಿಯನ್ನು ವಿಸ್ಫೋಟ ಮಾಡುವಂತ ಶಕ್ತಿ ಇಲ್ಲ ಅವ್ರ ಹತ್ರ.
दूसरे विश्व युद्ध में तो छोटी छोटी बम्बियां थी, ಎರಡನೇ ವಿಶ್ವ ಯುದ್ಧದಲ್ಲಂತೂ ಚಿಕ್ಕ ಚಿಕ್ಕ ಬಾಂಬ್ಗಳಾಗಿತ್ತು. 20-20 मेगावाट की, 20 ಮೆಗಾವಾಟಿನ ಬಾಂಬ್ಗಳಾಗಿತ್ತು. तो छोड़ बैठे. ಅದನ್ನಂತೂ ಬಿಟ್ಬಿಡ್ತಾರೆ. उनसे कोई दुनिया का विनाश तो होने वाला नहीं था. 2 शहरों का विनाश हो गया. ಅದರಿಂದ इडೀ ಪ್ರಪಂಚದ ವಿನಾಶ ಆಗೋದಂತೂ ಮಾತೇ ಇರಲಿಲ್ಲ. ಕೇವಲ 2 ಪಟ್ಟಣಗಳ ವಿನಾಶ ಆಯ್ತಷ್ಟೇ. और अभी तो हजारों हजार मेगावाट के बम तैयार हुए पड़े हैं कई देशों में. ಆದರೆ ಇವಾಗಂತೂ ಸಾವಿರಾರು ಮೆಗಾವಾಟಿನ ಬಾಂಬ್ಗಳು ತಯಾರಾಗಿದೆ ಎಷ್ಟೊಂದು ದೇಶಗಳಲ್ಲೆಲ್ಲ. अगर एक ने जुर्रत की तो दूसरा देश चुपचाप नहीं बैठेगा. तृतीय विश्व युद्ध शुरू हो जाएगा. ಒಂದು ಈ ದೇಶ ಯಾರ ಮೇಲಾದ್ರೂ ಹಾಕ್ಬಿಟ್ರೆ ಧೈರ್ಯವನ್ನು ತೋರಿಸ್ಕೊಂಡು ಮತ್ತೆ ಬೇರೆ ದೇಶಗಳಂತೂ ಸುಮ್ಮನೆ ಕುತ್ಕೊಳ್ಳಲ್ಲ. ಅವಾಗ 3ನೇ ವಿಶ್ವ ಯುದ್ಧನೂ ಆರಂಭ ಆಗೋಗುತ್ತೆ. तो उनमें हिम्मत नहीं है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅವರಲ್ಲಂತೂ ಧೈರ್ಯನೇ ಇಲ್ಲ कि वो छोड़ दे. ಆ ಬಾಂಬ್ಗಳನ್ನು ಬಿಡೋಕೆ. तो वो हिम्मत कहाँ से आएगी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಆ ಧೈರ್ಯ ಎಲ್ಲಿಂದ ಬರುತ್ತೆ? है हिम्मत आएगी तब ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ಧೈರ್ಯ ಆವಾಗೇ ಬರುತ್ತೆ जो बिल्कुल पत्थर बुद्धि बन चुका है. ಯಾರು ಪೂರ್ತಿ ಕಲ್ಲಿನ ಬುದ್ಧಿ ಉಳ್ಳಂತವ್ರು ಆಗೋಗ್ತಾರೆ. जितने भी रत्न हैं उन रत्नों में सबसे कड़ा पत्थर कौन सा होता है? ಎಷ್ಟೇ ರತ್ನಗಳಿದೆ ಆ ಎಲ್ಲ ರತ್ನಗಳಲ್ಲಿ ಎಲ್ಲದಕ್ಕಿಂತ ಗಟ್ಟಿಯಾಗಿರುವಂಥ ಕಲ್ಲು ಯಾವುದಾಗಿರುತ್ತೆ? हीरा. ವಜ್ರನೇ ಆಗಿರುತ್ತೆ. कड़े से कड़ा पत्थर बुद्धि ग्रेनाइट से भी ಅಂದರೆ ತುಂಬ ಗಟ್ಟಿಯಾಗಿರುವಂಥ ಕಲ್ಲಿನ ಬುದ್ಧಿ ಇರುವಂಥ ಗ್ರೇನೈಟ್ ಕಲ್ಲೇನಿದೆ ज्यादा परा पत्थर बुद्धि बन जाता है. ಅವ್ರು ಎಲ್ಲರಿಗಿಂತ ಜಾಸ್ತಿ ಕಲ್ಲಿನ ಬುದ್ಧಿ ಉಳ್ಳಂಥವ್ರು ಆಗೋಗ್ತಾರ. तो वो अपनी चिंता नहीं करता. ಅವಾಗ ಅವರು ತಮ್ಮ ಚಿಂತೆಯನ್ನ ಮಾಡಲ್ಲ. क्योंकि उसकी बुद्धि में तो बैठ जाता है संपन्न आत्मा बन जाने के कारण. ಯಾಕೆಂದ್ರೆ ಅವ್ರ ಬುದ್ಧಿಯಲ್ಲಂತೂ ಕುತ್ಕೊಂಡ್ಬಿಡುತ್ತೆ ಈ ಮಾತು ಸಂಪನ್ನ ಆತ್ಮ ಆಗಿರೋ ಕಾರಣದಿಂದ. याद की स्थिति में प्रैक्टिस करते करते ये पक्का हो जाता है ನೆನಪಿನ ಸ್ಥಿತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಮಾತು ಪಕ್ಕಾ ಆಗೋಗ್ಬಿಡುತ್ತೆ कि मुझे आत्मिक स्थिति छोड़नी नहीं है. ನನಗೆ ಆತ್ಮಿಕ ಸ್ಥಿತಿ ಬಿಡಬೇಕಾಗಿಲ್ಲ. पक्की आत्मिक स्थिति बनती है. ಪಕ್ಕಾ ಆತ್ಮಿಕ ಸ್ಥಿತಿ ಆಗುತ್ತೆ. और वो पक्की आत्मिक स्थिति वाला ಮತ್ತೆ ಈ ಪಕ್ಕಾ ಆತ್ಮಿಕ ಸ್ಥಿತಿ ಉಳ್ಳುವಂಥವ್ರು अपने शरीर को छोड़ करके ಅವರು ತಮ್ಮ ಶರೀರವನ್ನು ಬಿಟ್ಬಿಟ್ಟು उन धर्म पिताओं में प्रवेश कर जाता है. ಆ ಧರ್ಮ ಪಿತರಲ್ಲಿ ಪ್ರವೇಶ ಮಾಡಿಬಿಡ್ತಾರೆ. उन एटमिक एनर्जी बनाने वाले जिनके हाथ में वो चाबी है उनमें भी प्रवेश कर जाता है. ಆ ಐಟಮ್ ಬಾಂಬ್ಗಳನ್ನು ತಯಾರು ಮಾಡುವಂಥವ್ರು ಯಾರೇ ಇದ್ದಾರೆ ಯಾರ ಕೈಯಲ್ಲಿ ಅದ್ರ ಬೀಗ ಇದೆ ಅವರಲ್ಲೂ ಸಹ ಪ್ರವೇಶ ಮಾಡಿಬಿಡ್ತಾರೆ. और उनकी बुद्धि को ऐसा घुमाता है प्रेरणा दे करके ಮತ್ತೆ ಪ್ರೇರಣೆಯನ್ನು ಕೊಟ್ಬಿಟ್ಟು ಅವ್ರ ಬುದ್ಧಿಯನ್ನು ಆ ರೀತಿ ತಿರುಗಿಸ್ಬಿಡ್ತಾರೆ. तो वो विस्फोट कर देते हैं. ಅವರು ವಿಸ್ಫೋಟ ಮಾಡಿಬಿಡ್ತಾರೆ. काम पूरा हो जाता है. ಅವಾಗ ಕೆಲಸ ಪೂರ್ತಿ ಆಗೋಗ್ಬಿಡುತ್ತೆ. एटमिक एनर्जी का जब विस्फोट होता है चतुर्थ विश्व युद्ध में ಮತ್ತೆ 4ನೇ ವಿಶ್ವ ಯುದ್ಧದಲ್ಲಿ ಯಾವಾಗ ಅಟಾಮಿಕ್ ಎನರ್ಜಿಯ ವಿಸ್ಫೋಟ ಆಗುತ್ತೆ तो 5-7 रोज के अंदर ये सारी दुनिया खलास हो जाती है. ಅವಾಗ 5-7 ದಿನಗಳಲ್ಲಿ ಇಡೀ ಪ್ರಪಂಚನೇ ನಷ್ಟ ಆಗೋಗುತ್ತೆ. ये पृथ्वी पूरा ही डोल जाती ಈ ಪೃಥ್ವಿ ಪೂರ್ತಿನೇ ಅಲ್ಲಾಡ್ಬಿಡುತ್ತೆ. और बड़े बड़े भूकंप आते हैं जिन भूकंपों से दुनिया की बड़े से बड़ी आबादी नष्ट हो जाती है. ಮತ್ತೆ ದೊಡ್ಡ ದೊಡ್ಡ ಭೂಕಂಪಗಳು ಬರುತ್ತೆ. ಆವಾಗ ಆ ಭೂಕಂಪಗಳಿಂದ ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ಜನಸಂಖ್ಯೆ ಏನಿದೆ ಅದೆಲ್ಲ ನಷ್ಟ ಆಗೋಗ್ಬಿಡುತ್ತೆ. एटमिक एनर्जी गर्मी लाएगी कि नहीं दुनिया में? ಅಟಾಮಿಕ್ ಎನರ್ಜಿ ಏನಿದೆ ಇದು ಪ್ರಪಂಚದಲ್ಲಿ ಉಷ್ಣತೆಯನ್ನು ತರುತ್ತೋ ಇಲ್ವೋ? दुनिया में गर्मी होगी तो समंदर का पानी क्या होगा? ಮತ್ತೆ ಯಾವಾಗ ಪ್ರಪಂಚದಲ್ಲೆಲ್ಲ ಉಷ್ಣತೆ ಹೆಚ್ಚಾಗುತ್ತೆ ಆವಾಗ ಸಮುದ್ರದ ನೀರೇನಾಗುತ್ತೆ? बॉइल्ड वाटर बन जाएगा. ಸಮುದ್ರದ ನೀರು ಸಹ ಬಾಯ್ಲ್ಡ್ ವಾಟರ್ ಆಗೋಗುತ್ತೆ. और
वो भाप बनकर ऊपर उड़ेगा। और समंदर का पानी भी कैसा, ಆವಾಗ ಆ ನೀರು ಕುದೀತಾ ಕುದೀತಾ ಅದೇನಾಗುತ್ತೆ, ಹಾವಿಯಾಗಿ ಹೋಗಿ ಮೋಡ ಆಗಿ ಮೇಲೆ ಮಳೆ ಬರುತ್ತೆ. जो गर्मी भयंकर पड़ती है दुनिया में, ಮತ್ತು ಆ ಮಳೆನೂ ಸಹ ಯಾವ ರೀತಿ ಮಳೆ ಆಗಿರುತ್ತೆ ಅಂದರೆ ಪ್ರಪಂಚದಲ್ಲಿ ಏನು ಉಷ್ಣತೆ ಅನ್ನೋ ಆಗೋಗ್ಬಿಟ್ಟಿರುತ್ತೆ, ವಾತಾವರಣ ಅಷ್ಟು ಉಷ್ಣ ಇರುತ್ತೆ. उस समय ओजोन फटता है, ಆ ಸಮಯದಲ್ಲಿ ಆ ಓಜೋನ್ ಪರತ್ ಏನಿದೆ ಅದು ಹರಿದು ಹೋಗುತ್ತೆ. अभी भी फट रहा है। ಅದು ಇವಾಗೂ ಸಹ ಹರಿತಾ ಇದೆ. ओजोन फटने से दुनिया में गर्मी बढ़ती है। ಆ ಓಜೋನ್ ಹರಿಯೋದ್ರಿಂದ ಪ್ರಪಂಚದಲ್ಲಿ ಉಷ್ಣತೆ ಅನ್ನೋದು ಜಾಸ್ತಿ ಆಗುತ್ತೆ. तो नॉर्थ पोल पर और साउथ पोल पर जो बड़े बड़े ऊंचे ऊंचे बर्फ के पहाड़ हैं वो सब दरक जाते हैं। ಮತ್ತು ಅದರಿಂದ ಏನಾಗುತ್ತೆ, ನಾರ್ತ್ ಪೋಲ್ನಲ್ಲಿ ಸೌತ್ ಪೋಲ್ನಲ್ಲಿ ಏನೇ ದೊಡ್ಡ ದೊಡ್ಡ ಹಿಮಾಲಯ ಪರ್ವತಗಳಿದೆ ಅದೆಲ್ಲ ನೀರಾಗಿ ಕರಗಿಬಿಡುತ್ತೆ, ಮುಳುಗೋಗುತ್ತೆ. टूट करके समंदर में आ जाते हैं। ಅದೆಲ್ಲ ಮುರಿದೋಗ್ಬಿಟ್ಟು ಸಮುದ್ರದಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. तो समंदर का स्तर ऊंचा जाएगा नीचा जाएगा, ಆವಾಗ ಮತ್ತೆ ಸಮುದ್ರದ ತಳ ಏನಿದೆ ಅದು ಮೇಲೆ ಬರುತ್ತಾ ಕೆಳಗಡೆ ಹೋಗುತ್ತಾ? ऊंचा जाएगा। ಮೇಲೇನೆ ಬರುತ್ತೆ. दूसरी तरफ पृथ्वी पावरफुल ग्रह है। ಮತ್ತೆ ಇನ್ನೊಂದು ಮಾತು, ಪೃಥ್ವಿ ಏನಿದೆ ಇದು ಪವರ್ಫುಲ್ ಆಗಿರುವಂಥ ಗ್ರಹ ಆಗಿದೆ. धरणी जब डोलती है, ಭೂಮಿ ಯಾವಾಗ ಅಲ್ದಾಡುತ್ತೆ, धरणी माता है, ಧರಣಿ ಅಂತೂ ಮಾತಾ ಆಗಿದೆ. तो उसका उपग्रह भी डोलेगा या नहीं डोलेगा? ಮತ್ತೆ ಅದರ ಉಪಗ್ರಹ ಏನಿದೆ ಅದು ಸಹ ಅಲ್ಲಾಡುತ್ತೋ ಇಲ್ವೋ? ಮತ್ತೆ कौन सा उपग्रह? ಅದರ ಉಪಗ್ರಹ ಯಾವುದಾಗಿದೆ? चंद्रमा भी इतना डोलता है ಚಂದ್ರನು ಸಹ ಅಷ್ಟೊಂದು ಅಲ್ಲಾಡುತ್ತೆ. कि वो जहाँ से निकला था, उपग्रह है ना, ಅಂದರೆ ಆ ಚಂದ್ರಮ ಏನಿದೆ ಅದು ಸಹ ಒಂದು ಉಪಗ್ರಹನೇ ಆಗಿದೆ ಅಲ್ವಾ? इस प्रशांत महासागर से निकला था उसी में अटैच हो जाएगा। ಮತ್ತೆ ಆ ಚಂದ್ರಮ ಯಾವ ಪ್ರಶಾಂತ ಮಹಾಸಾಗರದಿಂದ ಬಂದಿತ್ತು ಮತ್ತೆ ಹೋಗ್ಬಿಟ್ಟು ಅದರಲ್ಲೇ ಸೇರ್ಕೊಂಡ್ಬಿಡುತ್ತೆ. तो प्रशांत महासागर का जल चंद्रमा के अटैच होने से और ऊपर उठेगा या नीचे जाएगा? ಮತ್ತೆ ಈ ಪ್ರಶಾಂತ ಮಹಾಸಾಗರದ ನೀರೇನಿದೆ ಅದರಲ್ಲಿ ಚಂದ್ರಮ ಮುಳುಗೋದ್ರಿಂದ ಅದರ ನೀರು ಇನ್ನೂ ಜಾಸ್ತಿ ಮೇಲ್ ಬರುತ್ತಾ ಅಥವಾ ಕೆಳಗಡೆ ಹೋಗುತ್ತಾ? तो सारी दुनिया में जलमयी हो जाती है। ಮತ್ತೆ ಅದರಿಂದ ಏನಾಗುತ್ತೆ, ಇಡೀ ಪ್ರಪಂಚದಲ್ಲಿ ನೀರಿನ ಪ್ರವಾಹ ಜಾಸ್ತಿ ಆಗೋಗ್ಬಿಡುತ್ತೆ. जब सारी दुनिया में ऐसी जलमयी होने लगती है, थोड़े से जीव जंतु बचते हैं। ಮತ್ತು ಯಾವಾಗ ಇಡೀ ಪ್ರಪಂಚದಲ್ಲಿ ನೀರಿನ ಪ್ರವಾಹ ಹೆಚ್ಚಾಗುತ್ತೆ ಆವಾಗ ಸ್ವಲ್ಪನೇ ಜೀವಜಂತುಗಳು ಉಳಿಯುತ್ತೆ. आपने देखा होगा नदियों में कोई प्राणी है ನೀವು ನೋಡಿರ್ಬೋದು ನದಿಗಳಲ್ಲಿ ಏನಾದರೂ ಈ ಥರ ಪ್ರಾಣಿ ಇರುತ್ತಾ? जो उल्टी धार चलता है। ಅದು ಯಾವಾಗಲೂ ಉಲ್ಟಾ ನಡೆಯುತ್ತೆ, ಅಂದರೆ ಆ ಪ್ರವಾಹ ಯಾವ ಕಡೆ ಇದೆನೋ ಅದನ್ನು ಕ್ರಾಸ್ ಮಾಡಿ ನಡೆಯುತ್ತೆ. कौन सा प्राणी? सांप। ಯಾವ ಪ್ರಾಣಿ ಆಗಿದೆ? ಹಾವು ಆಗಿದೆ. और दुनिया के बड़े से बड़े सांप कौन है? ಮತ್ತು ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ಹಾವು ಯಾರಾಗಿದ್ದಾರೆ? वो तो राजा है। ಯಾರು ಅಂದ್ರು ವಾಸುಕಿ ನಾಗ್ ಅಂತ, ಅದಕ್ಕೆ ಬಾಬಾ ಹೇಳ್ತಾರೆ ಅವರಂತೂ ರಾಜ ಆಗಿದ್ದಾರೆ. प्रजा भी तो होगी यथा राजा, वो कौन है? ಅವ್ರ ಪ್ರಜೆಗಳು ಸಹ ಇರ್ತಾರೆ ಅಲ್ವಾ, ಯಥಾ ರಾಜ ತಥಾ ಪ್ರಜೆಗಳಾಗಿರ್ತಾರೆ. ಅವ್ರು ಯಾರಾಗಿದ್ದಾರೆ ಮತ್ತೆ? अरे वासुकी नाग का पार्ट किसका है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ವಾಸುಕಿ ನಾಗ್ ಯಾರಿದ್ದಾರೆ, ಅವ್ರ ಆ ಪಾತ್ರ ಯಾರ್ದಾಗಿದೆ? जो वासुकी नाग शंकर के गले में पड़ा हुआ है। ಅಂದ್ರೆ ಆ ವಾಸುಕಿ ನಾಗ್ ಏನಿದೆ ಅದು ಶಂಕರನ ಕೊರಳಿನಲ್ಲೇ ಬಿದ್ದಿದ್ದಾರೆ. अच्छी तरह से गला पकड़ लिया, ಪೂರ್ತಿ ರೀತಿಯಿಂದ ಕತ್ತನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ, गले पड़ गया। ಅಂದ್ರೆ ಕೊರಳಲ್ಲಿ ಬಿದ್ದಿದ್ದಾರೆ ಅಂತ. किसका पार्ट है? हाँ, कृष्ण वाली आत्मा का पार्ट है। ಯಾರ ಪಾತ್ರ ಆಗಿದೆ? ಕೃಷ್ಣನ ಆತ್ಮನ ಪಾತ್ರ ಆಗಿದೆ. तो वो कृष्ण वाली आत्मा ब्रह्मा के रूप में जो पार्ट बजाती है, ಮತ್ತೆ ಆ ಕೃಷ್ಣನ ಆತ್ಮ ಬ್ರಹ್ಮನ ರೂಪದಲ್ಲಿ ಯಾವಾಗ ಪಾತ್ರವನ್ನ ಮಾಡ್ತಾರೆ, उसकी गोद में
हर धर्म में कन्वर्ट होने वाली आत्माएं ಅವ್ರ ಮಡಿಲಲ್ಲಿ ಎಲ್ಲ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥ ಆತ್ಮಗಳು ब्राह्मण बन करके खेलती हैं या नहीं खेलती हैं? ಬ್ರಾಹ್ಮಣರಾಗ್ಬಿಟ್ಟು ಆಟ ಆಡ್ತಾರ ಇಲ್ವೋ? अभी भी खेल रही है। ಇವಾಗೂ ಸಹ ಆಟ ಆಡ್ತಾ ಇದ್ದಾರೆ. तो वो सारे ही ब्राह्मण ಮತ್ತು ಆ ಎಲ್ಲ ಬ್ರಾಹ್ಮಣರು आधार मूर्त जड़ें भी हैं ಅವರೆಲ್ಲರೂ ಆಧಾರಮೂರ್ತ ಬೇರುಗಳಾಗಿದ್ದಾರೆ. और जड़ों के बीज भी होंगे। ಮತ್ತು ಆ ಬೇರಿಗೆ ಬೀಜನೂ ಸಹ ಇರುತ್ತೆ. तो बीजों की संख्या कितनी ಮತ್ತು ಆ ಬೀಜಗಳ ಸಂಖ್ಯೆ ಎಷ್ಟಾಗಿದೆ? है? 4.5 लाख। 4.5 ಲಕ್ಷ ಆಗಿದೆ. वो जो 4.5 लाख बीज हैं ಮತ್ತು ಆ 4.5 ಲಕ್ಷ ಬೀಜ ಏನಿದೆ वो दुनिया के सबसे सशक्त बीज हैं। ಅದು ಪ್ರಪಂಚದ ಎಲ್ಲದಕ್ಕಿಂತ ಪವರ್ಫುಲ್ ಆಗಿರುವಂಥ ಬೀಜಗಳಾಗಿದೆ. और बच्चे किसके हैं? वो बीज के ही बच्चे होंगे। ಮತ್ತು ಅವ್ರು ಯಾರ ಮಕ್ಕಳಾಗಿರ್ತಾರೆ? ಬೀಜನ ಮಕ್ಕಳೇ ಆಗಿರ್ತಾರೆ. ಬೀಜ जो राम बाप बीज है उसी के बच्चे हैं। ಅಂದರೆ ರಾಮ ತಂದೆ ಯಾರಿದ್ದಾರೆ ಬೀಜ, ಅವ್ರ ಮಕ್ಕಳೇ ಆಗಿರ್ತಾರೆ ಆ ಬೀಜಗಳು ಸಹ. जो रुद्राक्ष के रूप में दिखाए जाते हैं ಅವರದ್ದೇ ರುದ್ರಾಕ್ಷದ ಮಣಿಗಳ ರೂಪದಲ್ಲೂ ತೋರಿಸಲಾಗುತ್ತೆ ಅವ್ರನ್ನ. अक्ष माने आँख, क्या उनकी आंखें जो हैं ಅಕ್ಷ ಅಂದರೆ ಕಣ್ಣುಗಳ ಆಂಕ್. उनके नाम पर रुद्राक्ष नाम पड़ा है। ಅದರ ಹೆಸರಿನ ಆಧಾರದ ಮೇಲೆ ರುದ್ರಾಕ್ಷ ಅಂತ ಹೆಸರು ಬಿದ್ದಿದೆ. रौद्र रूप धारण करते हैं, ಅಂದರೆ ರೌದ್ರ ರೂಪವನ್ನು ಧಾರಣೆ ಮಾಡ್ಕೊತಾರೆ. भयंकर रूप धारण करते हैं और सारे यज्ञ का विध्वंस कर देते हैं। ಮತ್ತು ಭಯಂಕರ ರೂಪವನ್ನು ಧಾರಣೆ ಮಾಡ್ಕೊಂಡ್ಬಿಟ್ಟು ಇಡೀ ಯಜ್ಞವನ್ನು ವಿನಾಶ ಮಾಡಿಬಿಡ್ತಾರೆ, ಧ್ವಂಸ ಮಾಡಿಬಿಡ್ತಾರೆ. जो बोला इस रुद्र ज्ञान यज्ञ में आखिरी आहुति किसकी लगेगी? ಅದಕ್ಕೋಸ್ಕರ ಹೇಳಿದ್ದಾರೆ ಏನಂತ, ಈ ರುದ್ರಜ್ಞಾನ ಯಜ್ಞದಲ್ಲಿ ಕೊನೆಯ ಆಹುತಿ ಯಾರ್ದಾಗಿರುತ್ತೆ? नहीं, सारी दुनिया की आखिरी आहुति लगेगी। ಇಡೀ ಪ್ರಪಂಚದ ಕೊನೆಯಲ್ಲಿ ಆಹುತಿ ಆಗುತ್ತೆ. इस रुद्र ज्ञान यज्ञ में सब स्वाहा हो जाएगा। ಈ ರುದ್ರಜ್ಞಾನ ಯಜ್ಞದಲ್ಲಿ ಎಲ್ಲ ಸ್ವಾಹ ಆಗೋಗ್ಬಿಡುತ್ತೆ. कुछ भी बचने वाला नहीं है। ಏನು ಉಳಿಯುವಂಥ ಮಾತೇ ಇಲ್ಲ. तो वो रुद्र जो बच्चे हैं वो ही दुनिया के सबसे बड़े नाग हैं। ಮತ್ತು ಆ ರುದ್ರನ ಮಕ್ಕಳು ಯಾರಿದ್ದಾರೆ ಅವರೇ ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡ ಸರ್ಪಗಳಾಗಿದ್ದಾರೆ. विकारों में बड़े से बड़ा विकार कौन सा है? ವಿಕಾರದಲ್ಲಿ ದೊಡ್ಡಕ್ಕಿಂತ ದೊಡ್ಡ ವಿಕಾರ ಯಾವುದಾಗಿದೆ? काम विकार। और काम विकार भोगने में ಕಾಮ ವಿಕಾರ ಆಗಿದೆ. ಮತ್ತು ಆ ಕಾಮ ವಿಕಾರವನ್ನು ಅನುಭವಿಸೋದ್ರಲ್ಲಿ भारत के राजाएं सबसे आगे गए या दूसरे देश के धर्मपिताएं आगे गए? ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತು ಆ ವಿಕಾರವನ್ನು ಭೋಗಿಸೋದ್ರಲ್ಲಿ ಭಾರತದಲ್ಲಿರುವ ರಾಜರು ಎಲ್ಲರಿಗಿಂತ ಜಾಸ್ತಿ ಮುಂದೆ ಹೋಗ್ತಾರಾ, ಅಥವಾ ಬೇರೆ ದೇಶದಲ್ಲಿರುವಂಥವ್ರು ಅಥವಾ ಬೇರೆ ಧರ್ಮಪಿತರು ಯಾರಿದ್ದಾರೆ ಅವ್ರು ಜಾಸ್ತಿ ಮುಂದೆ ಹೋಗ್ತಾರಾ? भारत के राजाएं सबसे आगे गए। ಭಾರತದ ರಾಜರೇ ಎಲ್ಲರಿಗಿಂತ ಜಾಸ್ತಿ ಮುಂದೆ ಹೋಗ್ತಾರೆ. बहुत विकारी बने, ಅವರೇ ತುಂಬ ಜಾಸ್ತಿ ವಿಕಾರಿಗಳಾಗ್ತಾರೆ. ढेर की ढेर रानियां रख करके। ಅವರಂತೂ ತುಂಬ ಜಾಸ್ತಿ ರಾಣಿಯರನ್ನ ಇಟ್ಕೊತಾರೆ. तो जो राजाओं का ये हाल है, इससे साबित हुआ कि बड़े बड़े सांप ಮತ್ತು ಯಾವ ರಾಜರು ಯಾರಿದ್ರು ಅವ್ರದ್ದೇ ಈ ಥರ ಗತಿ ಆಯಿತು ಅಂದರೆ ಇದರಿಂದನೇ ಸಿದ್ಧ ಆಗುತ್ತೆ. ಮತ್ತು किस देश में हुए? भारतवासी। ಮತ್ತು ಎಲ್ಲದಕ್ಕಿಂತ ದೊಡ್ಡ ವಿಕಾರಿ ಇರುವಂಥವ್ರು, ಹಾವಿನ ಥರ ಇರುವಂಥವ್ರು ಯಾವ ದೇಶದವರಾದರು? ಭಾರತವಾಸಿಗಳೇ ಆದರು. वो भारतवासी सांप जिनमें ये ताकत है ಮತ್ತು ಆ ಭಾರತವಾಸಿ ಹಾವುಗಳು ಯಾರಿದ್ದಾರೆ ಅವರಲ್ಲಿ ಈ ಶಕ್ತಿ ಇರುತ್ತೆ कि नदी की धारा को उल्टा चीर करके चले जाते हैं। ನೀರಿನ ಪ್ರವಾಹ ಏನಿದೆ ಅದನ್ನು ಕ್ರಾಸ್ ಮಾಡಿಬಿಟ್ಟು ಮುಂದೆ ಹೋಗ್ತಾರೆ. तो जब जलमयी होगी सारी दुनिया में, ಮತ್ತು ಯಾವಾಗ ಇಡೀ ಪ್ರಪಂಚದಲ್ಲಿ ನೀರಿನ ಪ್ರವಾಹ ಹೆಚ್ಚಾಗುತ್ತೆ उस समय कौन से प्राणी जीवित रहेंगे? ಮತ್ತು ಆ ಸಮಯದಲ್ಲಿ ಯಾವ ಪ್ರಾಣಿಗಳು ಉಳ್ಕೊತಾರೆ, ಬದುಕಿರ್ತಾರೆ? जलमयी में सब खलास हो जाएंगे। ಯಾವಾಗ ಜಲಮಯಿ ಆಗುತ್ತೆ, ವಿನಾಶ ಆಗುತ್ತೆ, ಅವಾಗ ಅದರಲ್ಲೆಲ್ಲ ನಷ್ಟ ಆಗೋಗ್ಬಿಡುತ್ತೆ. क्योंकि जब बाढ़ आती है तो बाढ़ में
मिट्टी अच्छी तरह से मिक्स हो जाती है या नहीं हो जाती है? ಏಕೆಂದರೆ ಯಾವಾಗ ನೀರಿನ ಪ್ರವಾಹ ಜಾಸ್ತಿಯಾಗಿ ಯಾವಾಗ ಬರುತ್ತೆ ಆವಾಗ ಅದರಲ್ಲಿ ಮಣ್ಣು ಆ ನೀರಿನಲ್ಲಿ ಮಣ್ಣು ಮಿಕ್ಸ್ ಆಗಿರುತ್ತೋ ಇಲ್ವೋ? ಮಿಕ್ಸ್ ಆಗೇ ಬರುತ್ತೆ. यहाँ बेहद की मिट्टी क्या है? ಮತ್ತು ಇಲ್ಲಿ ಬೇಹದ್ದಿನಲ್ಲಿ ಮಣ್ಣೇನಾಗಿದೆ? देवभान की जो बेहद की मिट्टी है ಮತ್ತು ಇಲ್ಲಿ ದೇಹಾಭಿಮಾನದ ಬೇಹದ್ದಿನ ಮಣ್ಣೇನಿದೆ वो सारी दुनिया में मनुष्य मात्र में रग रग में भर जाती है। ಮತ್ತು ಅದು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯ ಮಾತ್ರರ ರೋಮದಲ್ಲೂ ಅದು ತುಂಬ್ಕೊಂಡ್ಬಿಡುತ್ತೆ. ऐसी स्थिति में सब प्राणी ಮತ್ತು ಈ ಥರ ಸ್ಥಿತಿಯಲ್ಲಿ ಎಲ್ಲ ಪ್ರಾಣಿಗಳು ಸಹ खलास। ನಷ್ಟ ಆಗೋಗ್ತಾರೆ. कौन बचते हैं? ಮತ್ತು ಯಾರು ಉಳಿತಾರೆ ಅದರಲ್ಲಿ? हैं? वही सर्प। वो सर्प फिर भी बचे रहते। ಆ ಹಾವುಗಳೇ ಕೊನೆಯಲ್ಲೂ ಉಳ್ಕೊಂಡಿರ್ತಾರೆ. हैं मनुष्य रूप में, ಇರೋದಂತೂ ಮನುಷ್ಯರ ರೂಪದಲ್ಲೇ ಇದ್ದಾರೆ. लेकिन उनमें गुण कौन सा है? हैं? ಆದರೆ ಅವರ ಗುಣ ಏನಾಗಿದೆ? सर्पों का गुण ज्यादा है। ಹಾವಿನ ಗುಣಗಳು ಅವರಲ್ಲಿ ಜಾಸ್ತಿ ಇದೆ. तो बताया सारी दुनिया में जब जलमयी हो जाएगी, समंदर का स्तर बहुत ऊंचा उठ जाएगा। ಅದಕ್ಕೆ ಮತ್ತೆ ಹೇಳಿದ್ರು ಯಾವಾಗ ಇಡೀ ಪ್ರಪಂಚದಲ್ಲಿ ನೀರಿನ ಪ್ರವಾಹ ಜಾಸ್ತಿ ಹೋಗ್ಬಿಡುತ್ತೆ, ಸಮುದ್ರದ ಲೆವೆಲ್ ಏನಿದೆ ಅದು ಮೇಲ್ ಬಂದ್ಬಿಡುತ್ತೆ, तो कौन सा देश बचेगा? ಅವಾಗ ಮತ್ತೆ ಅದರಲ್ಲಿ ಯಾವ ದೇಶ ಉಳ್ಕೊಳ್ಳುತ್ತೆ? भारत देश बचेगा। क्यों? ಭಾರತ ದೇಶನೇ ಉಳಿಯುತ್ತೆ. ಯಾಕೆ? दुनिया में और जो देश हैं उनकी जमीन समुद्र तल से जितनी भारत की ऊंचाई है, उत्तर भारत या दक्षिण भारत तो चलो फिर भी डूब जाता है पहले ही। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬೇರೆ ದೇಶಗಳೇನೇ ಇದೆ ಮತ್ತು ಅದ್ರ ಮಧ್ಯದಲ್ಲಿ ಭಾರತ ದೇಶ ಏನಿದೆ ಇದರಲ್ಲಿ ಏನು ವ್ಯತ್ಯಾಸ ಅಂದರೆ ಭಾರತ ದೇಶದ ಭೂಮಿ ಏನಿದೆ ಇದು ಸಮುದ್ರಕ್ಕಿಂತ ಮೇಲಿದೆ, ಆದರೆ ಬೇರೆ ದೇಶಗಳ ಲೆವೆಲ್ ಏನಿದೆ ಅದು ಸಮುದ್ರಕ್ಕಿಂತ ಮೇಲಿಲ್ಲ. ಅದಕ್ಕೋಸ್ಕರ ಭಾರತ ದೇಶ ಉಳ್ಕೊಳ್ಳುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಭಾರತ ದೇಶದಲ್ಲೂ ಸಹ ಇದೆ. ಉತ್ತರ ಭಾರತ ಏನಿದೆ ಉತ್ತರ ಪ್ರದೇಶ ಅದಾದರೂ ಉಳಿಯುತ್ತೆ, ಆದರೆ ದಕ್ಷಿಣ ಭಾರತ ಅಂತೂ ಮೊದಲೇ ಮುಳುಗೋಗ್ಬಿಡುತ್ತೆ. जो उत्तर भारत है वो उतनी ही ऊंचाई पर है। ಆ ಉತ್ತರ ಭಾರತ ಏನಿದೆ ಅದು ಅಷ್ಟೇ ಉನ್ನತವಾಗಿರುವಂಥ ಸ್ಥಾನದಲ್ಲಿದೆ, लगभग जितने और देशों में ऊंचाई है। ಅಂದರೆ ಎಷ್ಟು ಬೇರೆ ದೇಶಗಳಲ್ಲಿ ಉನ್ನತವಾಗಿರುವಂಥದ್ದು ಲೆವೆಲ್ ಇದೆನೋ ಅಷ್ಟೇ ಇದೆ. वहाँ पहाड़ नहीं है क्या? ಅಲ್ಲಿ ಬೆಟ್ಟಗಳಿಲ್ವಾ? और देशों में पहाड़ हैं या नहीं? ಕೇಳ್ತಾ ಇದ್ದಾರೆ ಬಾಬಾ ಬೇರೆ ದೇಶಗಳಲ್ಲಿ ಬೆಟ್ಟ ಇದೆನೋ ಇಲ್ವೋ? है तो, लेकिन ಬೆಟ್ಟಗಳಂತೂ ಇದೆ. हिमालय जैसे पहाड़ कोई देश में इतने ऊंचे नहीं है। ಆದರೆ ಹಿಮಾಲಯ ಪರ್ವತದ ಥರ ಬೆಟ್ಟ ಬೇರೆ ಯಾವ ದೇಶದಲ್ಲೂ ಇಲ್ಲ. तो जहाँ ऊंचाई ज्यादा होगी वहाँ समंदर का स्तर है नहीं पहुँच पाएगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಎಲ್ಲಿ ಇಷ್ಟು ಉನ್ನತವಾಗಿರುವಂಥ ಸ್ಥಾನ ಇರುತ್ತೆ, ಅಷ್ಟು ಎತ್ತರ ಇರುವಂಥ ಬೆಟ್ಟಗಳಿರುತ್ತೆ, ಅಲ್ಲಿ ಆ ಸಮುದ್ರದ ಲೆವೆಲ್ ಏನಿದೆ ಅಲ್ಲಿವರೆಗೂ ತಲುಪೋದೇ ಇಲ್ಲ ನೀರಿನ ಪ್ರವಾಹ. और उसमें भी जितने भी पहाड़ हैं उनमें हिमालय पहाड़ सबसे ऊंचा है। ಮತ್ತು ಅದರಲ್ಲೂ ಸಹ ಎಷ್ಟೇ ಬೆಟ್ಟಗಳಿದೆ ಅದರಲ್ಲಿ ಹಿಮಾಲಯ ಪರ್ವತ ಏನಿದೆ ಅದು ಎಲ್ಲದಕ್ಕಿಂತ ಜಾಸ್ತಿ ಉನ್ನತವಾಗಿರುವಂಥ ಬೆಟ್ಟ ಆಗಿದೆ. और हिमालय पहाड़ पर भी ऊंचे से ऊंची चोटी कौन सी है जो दुनिया की सबसे बड़ी ऊंची चोटी? ಮತ್ತು ಆ ಹಿಮಾಲಯ ಪರ್ವತದಲ್ಲೂ ಸಹ ಎಲ್ಲದಕ್ಕಿಂತ ಉನ್ನತವಾಗಿರುವಂಥ ಜುಟ್ಟು ಯಾವುದಾಗಿದೆ? ಅದು ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಮೇಲಿದೆ. ಅದು एवरेस्ट ಎವರೆಸ್ಟ್ ಚೋಟಿಯಾಗಿದೆ. ಅಂದರೆ ಎವರೆಸ್ಟ್ माने जो पूर्वी सभ्यता है, ಅಂದರೆ ಏನು ಪೂರ್ವಿ ಸಭ್ಯತೆ ಇದೆ, एक होती है पाश्चात्य सभ्यता ಒಂದಾಗಿರುತ್ತೆ ಪಾಶ್ಚಾತ್ಯ ಸಭ್ಯತೆ और एक है पूर्वी सभ्यता, ಮತ್ತೆ ಇನ್ನೊಂದಾಗಿದೆ ಪೂರ್ವಿ ಸಭ್ಯತೆ. तो पूर्वी सभ्यता को फॉलो करने वालों में एक ऐसी चोटी है ಮತ್ತೆ ಈ ಪೂರ್ವಿ ಸಭ್ಯತೆಯನ್ನು ಫಾಲೋ ಮಾಡೋದ್ರಲ್ಲಿ ಒಂದು ಈ ಥರನೂ ಜುಟ್ಟಾಗಿದೆ जो बहुत ऊंची है। ಅದು ತುಂಬಾ ಉನ್ನತವಾಗಿರುವಂಥದ್ದಾಗಿದೆ. उसके लिए बोला
कि तुम जब पूरे ही डूब जाते हो, ಅದಕ್ಕೋಸ್ಕರ ಮತ್ತೆ ಹೇಳಿದ್ದಾರೆ ಏನಂತ, ಯಾವಾಗ ನೀವು ಪೂರ್ತಿ ಮುಳುಗೋಗ್ಬಿಡ್ತೀರಾ, क्या जितने भी दूसरे धर्मों में कन्वर्ट होने वाले सर्प हैं, ಅಂದರೆ ಎಷ್ಟೇ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗುವಂಥ ಹಾವುಗಳಿದ್ದಾರೆ वो सब डूब गए। ಅವರೆಲ್ಲರೂ ಮುಳುಗೋಗ್ಬಿಡ್ತಾರೆ. फिर क्या बचेगा? ಮತ್ತು ಕೊನೆಯಲ್ಲಿ ಏನು ಉಳಿಯುತ್ತೆ? ऊंचे से ऊंची चोटी बचती। ಉನ್ನತವಾಗಿರುವಂಥ ಜುಟ್ಟೆ ಉಳಿಯುತ್ತೆ. तो जो एवरेस्ट माने पूर्वी सभ्यता को विशेष फॉलो करने वाली आत्माएं हैं, ಮತ್ತು ಯಾರು ಎವರಿಸ್ಟ್ ಅಂದರೆ ಈ ಪೂರ್ವೀಯ ಸಭ್ಯತೆಯನ್ನು ಫಾಲೋ ಮಾಡುವಂಥ ಆತ್ಮಗಳಾಗಿದ್ದಾರೆ, असल सूर्यवंशी, ನಿಜವಾದ ಸೂರ್ಯವಂಶಿಗಳಾಗಿದ್ದಾರೆ, वो बचेंगे। ಅವರೇ ಉಳಿತಾರೆ. और उनमें भी कौन बचेगा? ಮತ್ತು ಅದರಲ್ಲೂ ಸಹ ಯಾರು ಉಳಿತಾರೆ? जो गीता में लिखा है, ना सतो विद्यते भावो ना भावो विद्यते सत। ಅದಕ್ಕೋಸ್ಕರ ಗೀತೆಯಲ್ಲೂ ಸಹ ಬರೆದಿದ್ದಾರೆ ಏನಂತ, ನಾಸತೆ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತ. सत्य का इस दुनिया में कभी अभाव नहीं होता, ಅಂದರೆ ಸತ್ಯದ್ದು ಯಾವತ್ತೂ ಈ ಪ್ರಪಂಚದಲ್ಲಿ ಏನು ಕಡಿಮೆ ಆಗೋದಿಲ್ಲ, ಕೊರತೆ ಇರಲ್ಲ. और जो असत्य है वो रह नहीं सकता हमेशा। ಮತ್ತೆ ಏನು ಅಸತ್ಯ ಇದೆ ಅದು ಯಾವತ್ತೂ ಈ ಪ್ರಪಂಚದಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. असत्य माने सत्य नहीं है। ಅಸತ್ಯ ಅಂದ್ರೇನು? ಸತ್ಯನೇ ಇಲ್ಲ. दूसरे धर्मखंड सत्य है या भारत खंड सत्य है? ಅದಕ್ಕೆ ಬಾಬಾ ಹೇಳ್ತಾರೆ, ಬೇರೆ ಧರ್ಮಖಂಡಗಳೇನಿದೆ ಅದು ಸತ್ಯ ಆಗಿದೆನಾ ಅಥವಾ ಭಾರತ ಖಂಡ ಏನಿದೆ ಅದು ಸತ್ಯ ಆಗಿದೆನಾ? तो भारत खंड रहता है, ಮತ್ತೆ ಭಾರತ ಖಂಡನೇ ಉಳ್ಕೊಳ್ಳುತ್ತೆ. दूसरे धर्मखंड जो असत्य हैं ಬೇರೆ ಧರ್ಮಖಂಡಗಳು ಏನು ಅಸತ್ಯ ಆಗಿದೆ वो नहीं बचेंगे। ಅದಂತೂ ಉಳಿಯೋದೇ ಇಲ್ಲ. इसी तरह जो मनुष्य सृष्टि में ಅದೇ ರೀತಿ ಏನು ಮನುಷ್ಯ ಸೃಷ್ಟಿ ಇದೆ ಅದರಲ್ಲಿ वो आत्मा कौन है जिसके लिए शास्त्रों में भी गायन है? ಆ ಆತ್ಮ ಯಾರಾಗಿದ್ದಾರೆ? ಯಾರಿಗೋಸ್ಕರ ಶಾಸ್ತ್ರದಲ್ಲೂ ಸಹ ಗಾಯನೆ ಇದೆ. कि वो एक सत्य जरूर रहता है। ಅಂದರೆ ಅವರೊಬ್ಬರು ಸತ್ಯ ಅಂತೂ ಖಂಡಿತವಾಗಿ ಇದ್ದೇ ಇರ್ತಾರೆ. कौन है? कौन? शंकर के लिए कहते हैं, ಯಾರಾಗಿದ್ದಾರೆ? ಶಂಕರನ್ಗೋಸ್ಕರ ಹೇಳ್ತಾರೆ ಏನಂತ, कि उसका जन्म देने वाला कोई माँ बाप नहीं, ಅವ್ರಿಗೆ ಜನ್ಮ ಕೊಡುವಂಥವ್ರು ಯಾರು ತಂದೆ ತಾಯಿನೇ ಇಲ್ಲ ಅಂತ. उसकी मृत्यु होते हुए किसी ने देखा नहीं। ಅವ್ರದ್ದು ಮೃತ್ಯು ಆಗ್ತಾ ಇರೋದಂತೂ ಯಾರೂ ನೋಡೇ ಇಲ್ಲ. वो मृत्यु होते हुए क्यों नहीं देखा? ಅವ್ರ ಮೃತ್ಯು ಆಗ್ತಾ ಇರೋದನ್ನ ಯಾರು ಯಾಕೆ ನೋಡಿಲ್ಲ? क्योंकि वो कालों का काल है, महाकाल है। ಯಾಕೆ? ಯಾಕೆಂದ್ರೆ ಅವರಿಗಂತೂ ಕಾಲಕ್ಕೂ ಸಹ ಕಾಲ, ಮಹಾಕಾಲ ಅಂತ ಹೇಳ್ತಾರೆ. सारी दुनिया को काल के गाल में ले जाने वाला, ಅವರು ಇಡೀ ಪ್ರಪಂಚವನ್ನ ಕಾಲದಲ್ಲಿ ತಗೊಂಡೋಗುವಂಥವ್ರಾಗಿದ್ದಾರೆ. परंतु उसको काल के गाल में ले जाने वाला कोई भी नहीं है। ಆದರೆ ಅವರಿಗೆ ಮೃತ್ಯುಯಲ್ಲಿ ಅಂದರೆ ಕಾಲದಲ್ಲಿ ಕರ್ಕೊಂಡು ಹೋಗುವಂಥವ್ರು ಯಾರೂ ಇಲ್ಲ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2343, ಖಗಡಿಯಾ ಬಿಹಾರ್. ಮುರಳಿ ತಾರೀಕಾಗಿತ್ತು 10-11-66, 5-11-66. ನುಡಿಸಿರುವಂಥ ತಾರೀಕಾಗಿತ್ತು 25/5/2017. ಓಂ ಶಾಂತಿ.